ಅವ್ವ ಇಷ್ಟೊತ್ತಾದರೂ ಅಣ್ಣ ಮತ್ತೆ ಅದಕ್ಕೆ ದೇವಸ್ಥಾನದಿಂದ ಬಂದಿಲ್ಲ. ಓರಿಗೆ ಮೂಗ್ದಾರ ಹಾಕಕ್ವಾಗವಳೆ ಮಾತಾಗ ಬಗ್ಸಿ ಹೇಳ್ಕೊಂಬರಕ್ಕೆ ಇವತ್ತಾಗಕ್ಕಿಲ್ವೇ? ಬಂಗಾರ ಅವರಿಬ್ರು ದೇವಸ್ಥಾನಕ್ಕೆ ತಾನೇ ಹೋಗಿರೋದು? ನಿಮ್ಮ ಮಗ ಏಳೋರು ಕೇಳೋರು ಯಾರೂ ಇಲ್ಲ ಅಂತ ಹಳೆ ಚಾಳಿನೇ ಶುರು ಮಾಡ್ಕೊಂಡವನಲ್ಲ, ಅದ ಬಗ್ಸಕ್ಕೆ ದೇವಸ್ಥಾನ ಒಂದು ನೆಪ. ಒಟ್ನಾಗೆ ಅತ್ತೆ ಸಸಿ ಇಬ್ರು ಸೇರ್ಕೊಂಡು ನಮ್ಮ ದೊರೆನ ಮೆತ್ತಾಗಿ ಮಾಡ್ಬಿಡಿ. ಇಲ್ಲ, ಎದೆ ಒಬ್ಬಿಸ್ಕೊಂಡು ಸಿಕ್ಕವ್ರನ್ನೆಲ್ಲ ರೂಪ್ಕೊಂಡು ಬರ್ತಾ ಇರ್ಲಿ, ನಾವು ನೋಡ್ಕೊಂಡು ಸುಮ್ಕೆ ಕೂತ್ಕೋತೀವಿ. ನಮ್ಮ ಹಳೆ ಸ್ನೇಹ ಅಣ್ಣ ಏನ ತಿದ್ದಿ ಬುದ್ಧಿ ಒಂದೊಳ್ಳೆ ದಾರಿಗೆ ತಂದಿದ್ಲು. ಈಗ ನಮ್ಮ ಹೊಸ ಸ್ನೇಹ ಸರದಿ. ಅಲ್ಲ ಒಂದು ನಿಮಿಷ ನನ್ನ ಮಾತು ಕೇಳಿ. ಇದ್ಯಾಕವ ಸ್ನೇಹ ಹಿಂಗ್ ಬರ್ತಿದ್ಯಾ? ಏನಾಯ್ತು? ನನ್ನ ಮಾತು ಏನಾಯ್ತು ಅಂತ ನಿಮ್ಮ ಮಗನೇ ಕೇಳಿ ಅತ್ತೆ. ಯಾಕಲ ದೊರೆ, ಯಾಕೆ ನನ್ನ ಸೊಸೆ ಕೋಪ ಮಾಡ್ಕೊಂಡ್ರೆ? ಯಾಕ್ಲಾ ಅವಳ ಮಾತು ಕೇಳಕ್ಕಿಲ್ಲ ಅಂದ್ಯಾ? ಇಲ್ಲ ಕೈಗೆ ದಾರ ಕಟ್ಟಿಸ್ಕೊಳ್ಳಿಲ್ವಾ? ಅಪ್ಪ ಈ ಸರಿ ನಿಂಗೆ ಗೊತ್ತಾಯ್ತು? ಇದಕ್ಕೆ ನಾನೇ ಅಲ್ವೇ ಮೇಟಿ? ಅಂದ್ರೆ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇನ್ಲ? ನಿನ್ ಕೈನಾಗ ದಾರ ಕಟ್ಸ್ಕೊಂಡಿದ್ದೇನವ, ಆದ್ರೂ ಮುನ್ಸ್ಕೊಂಡವ್ರ. ಸುಮ್ಮನೆ ರೀ, ನೀವು ಮಾತು ಬದಲಾಯಿಸ್ಬೇಡಿ. ಅತ್ತೆ ಮಾವ ಬಸ್ಸು ಎಲ್ಲ ಕೇಳಿಸ್ಕೊಳ್ಳಿ. ಇವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಸುಮ್ಮನೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅಷ್ಟೇ. ಅಯ್ಯೋ ಇದ್ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಸುಮ್ಮನೆ ಇರಿ, ನೀವು ಮಾತಾಡಬೇಡಿ. ಇವ್ರು ನನ್ನ ಮದುವೆ ಆಗಿರೋದು ನನ್ನ ಹತ್ರ ಸ್ನೇಹಕ್ಕ ಹೃದಯ ಇದೆ ಅಂತ ಮಾತ್ರ. ಇವ್ರಿಗೆ ನನ್ನ ಮೇಲೆ ಯಾವುದೇ ಭಾವನೆ ಇಲ್ಲ. ಇದು ಏನ ದೊರೆ ಹೊಸ ಕತೆ? ನೀ ಹೇಳ್ತಿರೋದು ದಿಟ್ಟನಾ? ಅಯ್ಯೋ ಅಪ್ಪಯ್ಯ, ಇವ್ರು ಏನೋ ಊಹೆ ಮಾಡ್ಕೊಂಡ್ ಮಾತಾಡ್ತವ್ರೆ. ಇದು ಊಹೆ ಅಲ್ಲ, ವಾಸ್ತವ. ನಿಮ್ ಪ್ರತಿಯೊಂದು ಮಾತಲ್ಲೂ ನಡವಳಿಕೆಯಲ್ಲಿ ಓದ್ ಕಾಣ್ತಿದೆ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಿನ್ ನಡವಳಿಕೆನೇ ಬೇರೆ ತರ ಇರ್ತಿತ್ತು. ಹೋಗ್ಲಿ, ಅವ್ನು ಹೆಂಗ್ ನಡ್ಕೋಬೇಕು ಅದನ್ನಾದ್ರೂ ನೀನೇ ಹೇಳ್ಕೊಡವ. ಎಲ್ಲಾನು ಚಿಕ್ಕ ಮಗು ತರ ತಿದ್ದಕ್ಕಾಗತ್ತಾ ಅತ್ತೆ? ನನ್ನ ಮೇಲೆ ಪ್ರೀತಿ ಇದೆ ಅಂತ ಅವರೇ ಪ್ರೂವ್ ಮಾಡ್ಬೇಕು. ಅಲ್ಲಿ ತನಕ ನಾನು ಇವ್ರ ಜೊತೆ ಸಂಸಾರ ಮಾಡಲ್ಲ. ಸ್ನೇಹ ಇವನು ಹೇಳ್ತಿದ್ಯಾವ? ಹಾ ಹೌದೌದು, ನೀನು ಹೇಳ್ತಿರೋದು ಸರಿನೇಯ. ಮನ್ಸೆ ಇಲ್ಲದ ಮ್ಯಾಕೆ ಮನೆನಾಗಿದ್ಯೋನ್ ಪ್ರಯೋಜನ. ಸ್ನೇಹ, ಹಂಗಾರೆ ನೀನು ಇವತ್ತೇ ನಿಮ್ಮ ಅಪ್ಪ ಮನೆಗೆ ಹೊಂಟ್ಬಿಡವ. ನಮ್ಮ ಅತ್ತೆ ನನಗಿಂತ ಸ್ಪೀಡ್ ಆಗಿದ್ದಾರೆ. ಅವ ನೀನವ ನೀನು ಅವ್ರು ಮಾತಾಡಕ್ಕಿಲ್ಲ ಅಂತ ನೀನ್ ಮನೆನೇ ಬಿಟ್ಟು ಹೋಗಂತಿದ್ಯಾ? ಮತ್ತಿನ್ಯೋನ್ಲ ಹಳೆ ಎಂಡ್ರನ್ನೇ ಮನ್ಸ್ನಾಗ ಇಟ್ಕೊಂಡು ಹೊಸ ಎಂಡ್ರ ಜೊತೆ ಜೀವನ ಮಾಡ್ತೀನಿ ಅಂದ್ರೆ ಯಾರ್ಲ ಕೇಳ್ತಾರೆ? ಫೋಟೋ ವಿಚಾರದಾಗೆ ನೀನು ಯೋನ್ ಮಾಡಿದ್ಯಾ ಅಂತ ನಾನು ನೋಡಿವ್ನಿ. ಅಯ್ಯೋ ಅವ ನಂಗೆ ಇನ್ಮ್ಯಾಗ ದಿಟ್ವಾಗ್ಲೂ ಪ್ರೀತಿ ಐತವ. ಹಾಗಾದ್ರೆ ನಿರೂಪಿಸಿ. ನಿರೂಪಿಸೋದ? ಅದೇಂಗೆ? ಫಿಲ್ಮಲ್ಲಿ ನೋಡಿಲ್ವಾ ಅಣ್ಣ? ಪ್ರೀತಿಸೋರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ನನ್ನ ಪ್ರೀತಿ ಮಾಡೋದು ನನಗೆ ಗೊತ್ತಾಗ್ಬೇಕು. ಅದು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗ್ಬೇಕು. ಅಲ್ಲಿ ತನಕ ನಾನು ಈ ಕೋಪ ಕಡಿಮೆ ಆಗಲ್ಲ. ಇದೆಲ್ಲ ನಿನ್ಗೆ ಹೇಳ್ಕೊಡ್ಬೇಕಲ್ಲ. ನೀನು ಮಾದೇಗೌಡ್ರ ಮಗ, ಹೆಣ್ಣನ್ನು ಹೋಲ್ಸ್ಕೊಳ್ಳೋ ಕಲೆ ನಿನ್ನ ರಕ್ತದಾಗ ಐತೆ. ರೇ ಯಾಕೆ ಹೆಂಗೈತೆ? ಈಗ ನಾನು ನಿಮ್ಮ ಯಾಕೆ ಮುನಿಸ್ಕೋಬೇಕಾ ಹೆಂಗೆ? ಏನೋ ಹುಮ್ಮಸ್ನಾಗೆ ಹೇಳ್ಬಿಟ್ಟೆ, ತಪ್ಪೋಯ್ತು ಬಂಗಾರ.
ಕಾಣ್ದೇ ಇರೋ ಪ್ರೀತಿನ ತೆಗೆದು ಕಾಣಂಗೆ ಕೈನಾಗಿಡ್ಬೇಕು. ಅದ್ಯೋನ್ ಮಾಡ್ತೀವ ನೋಡು. ಮನ್ಸೊಳಕ್ಕಿರೋ ಪಿರುಚಿನ ನಿರೂಪಿಸೋದು ಹೆಂಗೆ? ತಗೊಳವಿ. ಸುಮ್ಮಂಗೆ ಜಾಂಗೀರ್ ಅಂದ್ರೆ ಇಷ್ಟ, ಅದನ್ನೇ ತಂದಿದ್ಯಾ ತಾನೆ? ಹೂನವಿ ಅದನ್ನೇ ತಂದೀವ್ನಿ. ಕೂಸ್ ಬರ್ತಾ ಇದ್ದಂಗೆ ಬಾಯ್ ಸಿ ಮಾಡ್ಬಿಡುವ, ಕೆಲಸ ಗಿಟ್ಸ್ಕೊಂಡ್ ಬಂದಿರ್ತಾಳೆ. ಈ ಟೈಮ್ನಾಗೆ ಅಪ್ಪ ಇದ್ದಿದ್ರೆ ಅವಳು ಸ್ಯಾನೆ ಖುಷಿ ಪಡ್ತಿದ್ಲು. ನಿಜ ಯಾಕಳೆ ಕೂಸ್ ಬರ್ತಾ ಇದ್ದಂಗೆ ಫೋಟೋ ವಿಡಿಯೋ ಎಲ್ಲ ತೆಗೆದ್ಬಿಡ್ಲ, ಪುಟ್ಟಮಿ ಬಂದ್ಮ್ಯಾಗೆ ತೋರ್ಸಕ್ ಸರಿ ಇರ್ತದೆ. ಏ ಒಳ್ಳೆ ಐಡಿಯಾ ಬಾಬು. ನೀವೆಲ್ರು ಸುಮಾ ಬಂದಡ್ಕೆ ಸಿಹಿ ತಿನ್ಸಿ, ನಾನು ವಿಡಿಯೋ ಮಾಡ್ತೀನಿ. ಅಲ್ಲ ಅದೆಲ್ಲ ಸರಿ, ಸುಮಾ ಇನ್ನೂ ಬರ್ಲೇ ಇಲ್ವಲ್ಲ? ಗಂಗಣ್ಣ ಅವಳ ಆಫೀಸ್ ಇರೋದು ಮೈಸೂರಿನಾಗೆ, 2 ಬಸ್ ಹಿಡಿದು ಬರ್ಬೇಕಲ್ಲ, ಕೆಲ್ಸ ತಡ ಆಗಿರ್ತದೆ. ಹಂಗಾರೆ ನಾನು ಬಸ್ ಸ್ಟಾಪ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ಲಾ? ಹಂಗಾದ್ರಪ್ಪ ಈಗಾಗಲೇ ಪುರುಷಿ ಹೋಗಿಲ್ವ ಕರ್ಕೊಂಬರಕ್ಕೆ, ನೀನ್ ಯಾಕೆ ಹೋಯ್ತ್ಯಾ? ಹೌದಾ, ಸರಿ ಹಂಗಾರೆ. ಕುಸೆ ಶುರು ಶುರು ವಿಡಿಯೋ ಮಾಡು. ಸುಮಾ ನಿನ್ಗೋಸ್ಕರನೇ ಕಾಯ್ತಿದ್ವಿ ಕಣವಿ. ಇಲ್ಲಿ ನೋಡು, ನಿನ್ಗೆ ಇಷ್ಟವಾದ ಸಿಹಿ ತಂದೀನಿ. ತಲಿ ಹಾಲು. ಕುಸೆ ಯಾಕವ ಸಪ್ಪಗಿದ್ಯಾ? ಹೋಗಿದ ಕೆಲಸ ಏನಾಯ್ತವೆ? ಇಲ್ಲ ಅಕ್ಕ, ನಂಗೆ ಕೆಲಸ ಸಿಗಲಿಲ್ಲ. ಯೋನವಿ ಹೇಳ್ತಿದ್ಯಾ? ಅಲ್ಲೆಲ್ಲ ತುಂಬ ಸ್ಪೀಡಾಗಿ ಇಂಗ್ಲೀಷ್ ಮಾತಾಡ್ತಾರಕ್ಕ. ನನಗೆ ಅವ್ರ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಟೆನ್ಷನ್ಗೆ ಏನೇನೋ ಉತ್ತರ ಕೊಟ್ಬಿಟ್ಟೆ. ಅದಕ್ಕೆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿಬಿಟ್ಟೆ. ಏ ಕುಸೆ, ನಮ್ಮನ್ನ ಆಟ ಆಡಿಸ್ಬೇಕು ಅಂತ ಏನಾರ ಡ್ರಾಮಾ ಮಾಡ್ತಿದ್ಯಾ? ಇಲ್ಲ ಡ್ಯಾಡಿ, ಸುಮನ್ ಕೆಲಸ ಸಿಕ್ಕಿಲ್ಲ. ತಿಟ ಹೇಳ್ತಿದ್ಯನವೇ? ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ? ಕೆಲಸ ಸಿಕ್ಕಿದ್ರೆ ನಾನೇ ಸ್ವೀಟ್ ತರ್ತಿರ್ಲಿಲ್ವಾ? ಏಯ್ ಆಪಣ್ಣ ಒಲೆ ಬಿಡು ಕುಸ, ಈ ಕಂಪ್ನಿ ಇಲ್ದಿದ್ರೆ ಇನ್ನೊಂದು ಕಂಪ್ನಿಗೆ ಸೇರ್ಕೊಳ್ಳಿವಂತೆ. ಊರಿಗೆಲ್ಲ ಅದೊಂದೇನ ಕಂಪ್ನಿ ಇರೋದು? ವಾಗ್ಲಿ ಬಿಡವಿ, ನೀನ್ ವಾದಿರೋದಕ್ಕೆ ಇದಕ್ಕಿಂತ ಮುಂದೆ ಇನ್ನೂ ಒಳ್ಳೆ ಕೆಲಸ ಸಿಗ್ತೈತೆ. ನೀನ್ ಏನೂ ತಲೆ ಕೆಡ್ಸ್ಕೋಬೇಡ. ಓ, ಮುಂದಿನ ಸತಿ ಹೇಗೆ ಮಾತಾಡ್ಬೇಕು ಅಂತ ನಿನಗೆ ಅನುಭವ ಆದಂಗಾಯ್ತು. ಬಿಡಮ್ಮ ಇಡ್ಲಿ. ಎಲ್ಲ ಕೆಲಸ ಸಿಕ್ತವ್ರೆ ಜೀವನ ಮಾಡೋಕ್ಕಿಲ್ಲ ಬಿಡವಿ. ವ್ಯಾಪಾರ ಮಾಡ್ಕೊಂಡು ಕೂಡ ಜೀವನ ನಡೆಸ್ಬೋದು. ನಿಮ್ಮ ಅಕ್ಕನೇ 2 ಮೆಸ್ ನಡೆಸ್ತಾಳೆ, ನಿನ್ಗೇನು ಕಮ್ಮಿ? ನಾನು ಹೇಳಿದೆಲ್ಲ ಸುಳ್ಳು. ನನಗೆ ಕೆಲಸ ಸಿಕ್ಬಿಡ್ತು. ನಾನು ಇಂಟರ್ವ್ಯೂಲ್ಲಿ ಪಾಸ್ ಆಗಿಬಿಟ್ಟೆ. ಈ ಕಡೆ ಬೇರೆ ಏ ಕೋತಿ ಕಮ್ಮಂಗೆ, 1 ನಿಮಿಷಕ್ಕೆ ನಾವೆಲ್ಲರೂ ಎಷ್ಟು ಬೇಸರ ಆಗ್ಬಿಟ್ವಿ ಗೊತ್ತಾ? ನಂತವನೇ ಸುಳ್ಳು ಹೇಳ್ತೀಯಾ? ನಾನು ಯಾವಾಗ ಬಿಸ್ಕೆಟ್ ಹಾಕಿದ್ರು ಎಲ್ಲರೂ ಬಕ್ರಾಗ್ತಿರಲ್ಲ ಅಕ್ಕ. ಅಯ್ಯೋ ದೇವ್ರೆ. ಇಲ್ಲ ಇವ್ರ ಜೊತೆ ಸೇರ್ಕೊಂಡು ನೀನು ಯಾಮರಿಸ್ತೇನೆ ನಮ್ಮನ್ನ? ಡ್ಯಾಡಿ, ಇದೆಲ್ಲ ಸುಮನ್ ಐಡಿಯಾ ಡ್ಯಾಡಿ. ಪುರ್ಸಿ, ಇತ್ತೀಚೆಗೆ ನಿನ್ನ ಜೊತೆ ಸೇರ್ಕೊಂಡು ನೀನು ಸ್ಯಾನೆ ಸುಳ್ಳು ಹೇಳೋದು ಕಲ್ತಿದ್ಯಾ ಕಣ್ಲಾ? ಸಾನಕ್ಕ, ಅವಳು ಹೇಳಿದ್ ಕೇಳಲಿಲ್ಲ ಅಂದ್ರೆ ಅವಳು ಬೈತಾಳೆ, ಕೇಳಿದ್ರೆ ನೀವು ಬೈತೀರಾ. ಮಧ್ಯ ಸಿಕ್ಕಾಕ ನಾನೇನ್ ಮಾಡೋಣ? ಏಯ್, ಅವೇ ನಾವು ವಿಡಿಯೋ ಮಾಡಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಎಲ್ಲ ಹಾಳು ಮಾಡಿಬಿಟ್ಟೆ. ಏನಮ್ಮ ನೀನು ಹಿಂಗ ಸುಳ್ಳು ಹೇಳೋದು ನೀನು? ಹಿಂಗೆಲ್ಲ ಇದ್ರೇನೆ ಖುಷಿ ಡಬಲ್ ಆಗೋದು ಗಂಗಣ್ಣ. ಏಯ್ ಕಳಿ
ಖುಷಿನಾಗೆ ಇಡೇ ಸುರೋಚ್ಕೊಳ್ಳ ಯಾವ ತಿನ್ಸವ ನೀನು. ಇಲ್ಲಿ ಆನು ನಾನು ತಿನ್ನಿಸ್ತೀನಿ. ನೀನು ಅನ್ಕೊಂಡಿದ್ನ ಸಾಧಿಸ್ಬಿಟ್ಟೆ ಕಣವಿ. ಕುಸ ಈ ವಿಷಯನ ಮೊದಲು ರಾಜಿ ಅವಳಿಗೆ ತಿಳಿಸ್ಬೇಕು. ಸವಾಲ್ ನಾವು ಗೆದ್ದಿದ್ದೀವಿ ಅಂತ ಅವಳಿಗೆ ಹೇಳ್ಬೇಕು. ಅವಲೇ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಹೌದು ಅಪ್ಪ, ಆ ರಾಜಿಗೆ ಪುಟ್ಟಕ್ಕನ ಮಕ್ಕಳು ಯಾರು ಅಂತ ಗೊತ್ತಾಗಬೇಕು. ಮೊದಲು ಕೈಕಾಲು ಮುಖ ತೊಳ್ಕೊಂಡು ದ್ಯಾವ್ರಿಗೆ ಕೈ ಮುಗಿ, ಆಮೇಲೆ ಮೊದಲು ಈ ಸೆನ ಅವಂಗೆ ಹೇಳು, ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊ. ಆಯ್ತಕ್ಕ. ಅಪ್ಪ ಬರ್ತೀನಿರು, ಆ ರಾಜಿ ಮನೆಗೆ ಹೋಗೋಣ. ನಾನು ತಂದ್ಕೊಡ್ತೀನಿ ಕುಸ. ಅಪ್ಪ ಸ್ನೇಹ ಅವರು ಸಾನೆ ಕೋಪ ಮಾಡ್ಕೊಂಡಿರಂಗದೆ. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋವರ್ಗೋ ಅಂತ ಗಾದೆನೇ ಇರ್ಬೇಕಾದ್ರೆ ನಾನು ಯಾಕೆ ಅನ್ಸ್ಕೊಳ್ಳಿ? ಸ್ನೇಹ ಅವರೇ, ಬಟ್ಟೆನೆಲ್ಲ ಮಡ್ಚಿಡ್ತಾ ಇದ್ದೀರಾ? ಅಯ್ಯೋ, ಬಟ್ಟೆ ಮಡ್ಚಿ ಕೈನೋ ಬಂದಿರ್ತೈತೆ. ಇಲ್ಲಿ ಕೊಡಿ, ನಾನು ಮಡ್ಚ್ಕೊಡ್ತೀನಿ. ಗಂಡನ ಪಿರಿತು ಮೇಕ್ ಅನುಮಾನ ಪಟ್ರೆ ದೇವರ ಕೋಪ ಬಂದು ಶಾಪ ಕೊಡ್ತಾನಂತ ಗೊತ್ತಾ? ಹಾ, ಅದೇ ಹೆಂಡ್ತಿನ ಮನ್ಸಾರೆ ಪ್ರೀತಿಸ್ಲಿಲ್ಲ ಅಂದ್ರೆ ಆ ದೇವ್ರೆ ಕನ್ಸಲ್ ಬಂದು ಕಾಡ್ತಾನಂತೆ ಗೊತ್ತಾ? ಯಾರು ಹೇಳಿದ್ದು ನಂಗೆ ನಿಮ್ಮ ಮ್ಯಾಗ ಪಿರುತಿಲ್ಲ ಅಂತ? ನಾನು ನಿಮ್ಮನ್ನ ತಾನೇ ಪಿರುತಿ ಮಾಡ್ತೀನಿ ಕಣ್ರೆ. ಎಲ್ಲ ಸುಳ್ಳು ಇದ್ರೆ ನಿರೂಪಿಸಿ. ಹೇಳಿ, ನನ್ನ ಕಣ್ಣು ನೋಡ್ಕೊಂಡು ಹೇಳಿ. ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂದ್ಮೇಲೆ ನಾನು ಯಾಕೆ ನಿಮ್ ಕಣ್ಣು ನೋಡ್ಕೊಂಡು ಹೇಳ್ಬೇಕು? ಹೋಗಿ. ಸ್ನೇಹವ್ರ, ನೀವು ಅಂದ್ರೆ ನನ್ಗೆ ಸಾನೇ ಇಷ್ಟ. ನನ್ ಕೆಲಸ ಮಾಡ್ಬೇಕು, ನನ್ ಡಿಸ್ಟರ್ಬ್ ಮಾಡ್ಬೇಡಿ, ಸುಮ್ಮನೆ ದೂರ ಹೋಗಿ. ನೀವು ಅಂದ್ರೆ ನಂಗೆ ಸಾನೇ ಇಷ್ಟ ರೀ. ಬರೀ ಸುಳ್ಳು, ಸುಮ್ಮನೆ ಹೋಗಿ. ಇದ್ಯಾಕೆ ಹಿಂಗೆ ಬಿಡ್ರಿ? ಆಯ್ತಾಯ್ತು, ಸಾರಿ ಬನ್ನಿ ಕೈ ಕೊಡಿ. ಬೇಕಾಗಿಲ್ಲ. ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗೆ ನೋಡ್ತಾ ಕೂರ್ತಿದ್ರ? ಇದ್ಯಾರ್ಗೆ? ನಮ್ಮ ಅಜ್ಜಿಗೆ. ನಿಮ್ಗೆ ಅಜ್ಜಿನವ್ರ? ಅಲ್ಲ, ಅಲ್ಲಿ ಯಾಕೆ ಮಲ್ಕೋತಿದ್ರ? ಇಲ್ಲಿ ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡೋ ತನಕ ನಾನು ಇಲ್ಲೇ ಮಲ್ಕೊಳ್ಳೋದು. ಊಸಿ ಹೊಡೆದು ಕ್ವಾಪ ಕಮ್ಮಿ ಮಾಡುವ ಅಂತ ಬಂದ್ರೆ ಕ್ವಾಪ ಹಾಸಿಗೆ ಮ್ಯಾಕಿಂದ ಚಾಪೆ ಹೊಡ್ಕೊಂಡೋಯ್ತು. ಅಯ್ಯೋ, ಇವಾಗ ಏನಪ್ಪ ಮಾಡೋದು? ಸುಮಾ, ನಿನಗೆ ಕೆಲಸ ಸಿಕ್ಕಿರೋ ವಿಷಯ ಕೇಳಿ ನಮ್ಮ ಅಕ್ಕನ ತಲೆ ಚಕ್ಕರ್ ಹೊಡಿಬೇಕು. ಬಾಬು, ಇದಕ್ಕೆ ಇನ್ನೊಂದಷ್ಟು ಮಸಾಲೆ ಸೇರಿಸಿ ಅಕ್ಕನ ಸರಿ ಕೊಟ್ಬಾ. ಮತ್ತೆ ಸುಮ್ಮನೆ ಬಿಡ್ತೀವ? ಪುಟ್ಟಕ್ಕನ ಮಕ್ಳ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಾಳ ಅವಳು. ಇವತ್ತಿದೆ ಅವಳಿಗೆ. ಮೊದಲೇ ನಾನು ಫೇಲ್ ಆಗಿರೋದಕ್ಕೆ ಮಮ್ಮಿ ಮೊಕ ತುಂಬ ಉಗ್ದೈತೆ. ಇನ್ನು ನಾನು ನಿಮ್ಮ ಜೊತೆ ಬಂದರೆ ಆಟೆ ನನ್ನ ಕತೆ. ನೀನು ಸಾವನ ಜೊತೆ ಇಲ್ಲೇ ಇರು, ನಾನು ಸುಮ್ಮನೆ ಹೋಗ್ಬತ್ತೀನಿ. ಸುಮಾ, ಇದೆಲ್ಲ ನಮ್ಗೆ ಯಾಕವಿ? ಅಣ್ಗಸಪ್ ಮಾಡಿದವ್ರಿಗೆ ನಮ್ಮ ಸಾಧನೆ ಉತ್ತರ ಆಗಬೇಕು, ಮಾತಿನ ಉತ್ತರ ಅಲ್ಲ. ಅಕ್ಕ, ನೀನು ಸುಮ್ಮನಿರು. ನಿನ್ಗಿದೆಲ್ಲ ಗೊತ್ತಾಗಲ್ಲ. ನಾವು ಗೆದ್ದಿದ್ದೀವಿ ಅಂತ ಸಾರಿ ಹೇಳಿದ್ರೇನೆ ಅವ್ರ ಕಿವಿ ಎಲ್ಲ ನೆಟ್ಕಾಗೋದು. ಕುಸ, ನೀನು ಹೂ ಅನ್ನೋ,
ಬ್ಯಾಂಡೆಡ್ ಸಮೇತನೇ ಹೋಗ್ಬಿಡೋಣ. ಸರಿಯಾಗಿ ಹೇಳ್ದಣ್ಣ. ಆ ರಾಜಿ ಅಂತ ಕೆಟ್ಟ ಹೆಂಗಸಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಸುಮಾ ಮಗಳೇ ಸುಮಾ, ಸುಮಾ ಸುಮಾ ಮಗಳೇ ಸಣ್ಣಾಗಿದ್ಯಾ? ಅರೆ ಎಲ್ರೂ ಇಲ್ಲೇ ಇದ್ದೀರಾ, ಒಳ್ಳೇದಾಯ್ತು. ನೋಡು ಬಾಬು, ನೀನು ಅವಳು ಉರಿಸ್ತೀಯ ಅಂತ ತಿಳ್ಕೊಂಡು ಅವಳೇ ನೀರು ಸುರು ತಣ್ಣು ಮಾಡೋಣ ಅಂತ ಬಂದವಳೆ. ಏಯ್ ಬಸ್ಸಿ ಮುಚ್ಕೊಂಡು ನಿಂತ್ಕೊಳ್ಳ, ಅವ್ರು ಯಾಕೆ ನಂಗೆ ಉರಿಸ್ತಾರೆ? ನಮ್ಮ ಸುಮಾ ಪಾಸಾಗಿ ಒಳ್ಳೆ ಕೆಲ್ಸಕ್ಕೆ ಸೇರಿದ್ದಾಳೆ. ಕೇಳ ಬಗ್ಗೆ ಅವ್ರ ಮುಂದೆ ತನ್ನ ಕಾಲ ಮೇಲೆ ತಾನು ನಿಂತು ತೋರಿಸ್ತಾಳೆ. ಓಹೋ ಈ ಮುಸ್ರೆ ತಿಮ್ಮ ಸಾನೆ ಬಿಲ್ಡಪ್ ಕೊಡ್ತಾವನೆ. ಗಂಗಾಧರಣ ಸಣ್ಣಾಕಿದ್ಯಾ? ಏಕೆ ಇನ್ನು ಬದುಕೋರಲ್ಲ ಅಂತ ಸಂಕಟ ಆಯ್ತಾಯ್ತಾ? ನಂಗೆ ಗೊತ್ತು ನನ್ನಿಂದ ಸ್ಯಾನೆ ತಪ್ಪಾಗದೆ ಅಂತ, ಆದರೆ ಇದ್ಯಾವುದು ದ್ಯಾವರಾಣೆ ನಾನು ಮಾಡಿದ್ದಲ್ಲ, ಇದೆಲ್ಲ ರಾಧನ್ ಕುಮ್ಮಕ್ಕು. ನನಗೇನಂತ ಅಪ್ಪಿನ ಅರ್ವಾಗಿದೆ, ನನ್ನ ಸ್ಯಾನೆ ಬದಲಾಗಿವ್ನಿ. ಈ ಕತೆನೆಲ್ಲ ಯಾರ ತವ ಹೇಳ್ತಿದ್ಯಾ? ಬಗ್ಗದ್ರೆ ಜುಟ್ಟು ಹಿಡಿಯೋದು, ಎದ್ರೆ ಕಾಲು ಹಿಡಿಯೋದು. ನಿನ್ನ ಯೋಗ್ಯತೆ ನಮಗೆ ಗೊತ್ತಿಲ್ವಾ? ಹಂಗೆಲ್ಲ ಹೇಳ್ಬೇಡ ಕಣವ. ಈ ಊರ್ನಾಗೆ ನನಗೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರವ್ರೆ ಹೇಳು? ನಮ್ಮ ಸುಮ್ಮ ಕೆಲ್ಸಕ್ಕೆ ಸೇರ್ಕೊಂಡ್ಲು ಅನ್ನೋ ವಿಷಯ ಕೇಳಿ ನಂಗೆ ಏಟ್ ಸಂತೋಷ ಆಯಿತು ಗೊತ್ತಾ? ಅದಕ್ಕೆ ಅಂತಲೇ ಇಲ್ಲಿ ನೋಡು ಸ್ವೀಟ್ ತಂದಿದ್ದೀನಿ, ತಕ ತಿನ್ನು. ನಾನು ಬದಲಾಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಾನು ಮಾಡ್ತಾ ಇದ್ನಾ? ಅಕ್ಕ, ನೀನು ಸುಮ್ಕೆ ಏನು ಮಾಡೋಕ್ಕಿಲ್ಲ ಅಂತಲೂ ಗೊತ್ತು. ಅದ್ರಾಗ ವಿಷ ಹಾಕಿದ್ರು ಹಾಕಿರ್ತೀಯ, ನೀನು ನಂಬಕತ್ತ ಹಾಕಿಲ್ಲ. ನೀವು ಯಾರು ನನ್ನ ನಂಬಲಿಲ್ಲ ಅಂತಂದರೆ ಪರವಾಗಿಲ್ಲ. ನನ್ನ ಅಕ್ಕ ಪುಟ್ಟಕ್ಕ ಅವಳಲ್ಲ, ಅವಳು ನನ್ನ ನಂಬೋಳೆ. ಆಟ ಸಾಕು ನನಗೆ. ನನ್ನ ಅಕ್ಕನೇ ನಾನು ಒಳ್ಳೆಯವಳು ಅಂತ ಅರ್ಥ ಮಾಡ್ಕೊಂಡು ನಂಬದ್ಮೇಲೆ ತಾನು ಇನ್ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ. ಪುಟ್ಟಕ್ಕ ನನ್ನ ಅಕ್ಕನೇ ಆದ್ಮ್ಯಾಕೆ ಸುಮಾ ನನಗೆ ಮಗಳಲ್ವಾ? ಏಯ್ ಇನ್ನೊಂದ್ಸಲ ನನ್ನ ಮಗಳು ಅದು ಇದು ಅಂದರೆ ನಾನು ಸುಮ್ಮನಿರಲ್ಲ. ಮಮ್ಮಿ, ಈಗಲೂ ನೀನು ಸುಳ್ಳು ಹೇಳ್ತಿದ್ಯೋ ಇಲ್ಲ ದಿಟ್ವಾಗ್ಲೂ ಬದಲಾಗಿದೆಯೋ? ನಿಮ್ಮ ಮಮ್ಮಿ ಮಾರಿ ಕಣ, ಮಾತಲ್ಲೇ ಮನೆ ಕಟ್ತಾಳೆ, ಅವನು ಒಂದೇಟಿಗೆ ತಲೆ ಕಡಿತಾಳೆ. ಹಾಂ, ನನ್ನ ವಿಷಯದಲ್ಲೇ ನೋಡಲಿಲ್ವಾ? ಇಷ್ಟೆಲ್ಲ ಹೇಳದ್ಮೇಲೂ ನೀವು ನನ್ನ ಅನುಮಾನಿಸ್ತೀರಾ ಅಂತಂದರೆ ನನಗೆ ಏನು ಮಾಡೋಕ್ಕಾಗಕ್ಕಿಲ್ಲ. ಅದು ಬಿಡು ಸುಮಾ, ನಿಂಗೆ ಕೆಲಸ ಸಿಕ್ಕಿದ್ದಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ತಕ ಸ್ವೀಟ್ ತಿನ್ನು. ನನಗೆ ಹೆಣ್ಮಕ್ಳಿಲ್ಲ, ನಿಮ್ಮನ್ನೇ ನನ್ನ ಮಕ್ಕಳು ಅಂತ ಅಂದ್ಕೊಂಡಿವ್ನಿ. ನಿಮಗೆಲ್ಲ ಒಳ್ಳೇದಾಗಬೇಕು. ಸಂದಾಕಿ ನನ್ನ ಅಕ್ಕ ಇದ್ದಿದ್ರೆ ನಿಮಗೆಲ್ಲ ಬುದ್ಧಿ ಹೇಳ್ತಿದ್ಲು. ಯೋನ್ ಮಾಡೋದು, ನನ್ನ ಕರ್ಮಕ್ಕೆ ಅಕ್ಕನೂ ಮನೆಯಾಗಿಲ್ಲ. ಆತು, ನಿಮ್ಮ ದೃಷ್ಟಿನಾಗೆ ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ಆದರೆ ನೀವೆಲ್ಲ ಸಂದಾಕಿರಬೇಕು. ನಾ ಇನ್ನು ಬರ್ತೀವಿ. ಒಂದು ನಿಮಿಷ ನಿಂತ್ಕೊಳ್ಳಿ.